ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ನನ್ನ ಬರ್ತ್ಡೇ ದಿನದ ವ್ಲಾಗೇನೆ. ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಯಾಕಂದರೆ ಶ್ರೇಯಿ ನೋಡೋದಕ್ಕೆ ಹೋಗಿದ್ವಲ್ಲ, ಆ ವಿಡಿಯೋ ಹಾಕಿ ಆನಂತರ ಇದನ್ನು ಹಾಕೋಣ ಅಂತ. ಬೆಳಗ್ಗೆ ವ್ಲಾಗ್ನ ನೀವು ನೋಡಿದ್ರೆ ಆಲ್ರೆಡಿ. ಇದು ಸಂಜೆ. ನಾಳೆ ಕೂಡ ನಮಗೆ ಕೆಲಸದವರಿಗೆ ತಿಂಡಿ ಕೊಡೋದಿತ್ತು, ಕೊನೆ ಕೊಯ್ತಾ ಇದ್ರಲ್ವ. ಹಳೆ ವ್ಲಾಗ್ನ ನೋಡಿದ್ರೆ ಗೊತ್ತಿರುತ್ತೆ, ಪ್ರತಿದಿನ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಅವಾಗವಾಗ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ನಾಳೆ ತಿಂಡಿ ದೋಸೆ ಮಾಡೋಣ ಅಂತ ಇದ್ದೀನಿ. ಹಾಗಾಗಿ 9 ಜನರಿಗೆ ತಿಂಡಿ ಕೊಡಬೇಕು. ಆಲೂಗಡ್ಡೆ ಇರಲಿಲ್ಲ, ನಮ್ಮನೆಯವರು ಆಲೂಗಡ್ಡೆ ತರಕ್ಕೆ ಹೋಗೋಣ ಅಂತ ಕರೆದ್ರು. ನಾನು ಅವ್ರ ಜೊತೆಗೆ ಬಂದೆ. ಆಮೇಲೆ ಅವರು ಏನಾದರೂ ಹೊರಗಡೆ ತಿನ್ನೋಣ ಅಂತ ಕೇಳಿದ್ರು. ನಮ್ಮ ರಿಪ್ಪನ್ಪೇಟೆಯಲ್ಲಿ ಏನಂದರೆ ಒಳ್ಳೆ ಹೋಟೆಲ್ಗಳಿಲ್ಲ. ನಾನು ಮತ್ತು ಕ್ಲೀನಾಗಿರೋ ಡ್ರೆಸ್ ಹಾಕಿರಲಿಲ್ಲ, ಅಂದರೆ ಪೇಟೆ ಬರಬೇಕು, ಸ್ವಲ್ಪ ಕ್ಲೀನಾಗಿರೋ ಡ್ರೆಸ್ ಹಾಕಬೇಕಲ್ವ. ಹಾಗಾಗಿ ನಾನು ಹಾಕಿರಲಿಲ್ಲ. ಹಾಗಾಗಿ ನಾನು ತರಕಾರಿಗೂ ಹೋಗಲಿಲ್ಲ. ಹಾಗೆ ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇದೆ ನಮ್ಮ ಪೇಟೆಯಲ್ಲಿ. ಅಲ್ಲಿ ಏನಾದರೂ ತಿನ್ನಕ್ಕೆ ಸಿಗುತ್ತಾ ಅಂತ, ನಂಗೆ ಐಸ್ ಕ್ರೀಮ್ ಎಲ್ಲ ಬೇಡ ಅಂತ ಅಂದೆ. ಏನಾದರೂ ತಿನ್ನಕ್ಕೆ ಸಿಗುತ್ತಾ ಅಂತ ಹೇಳಿ ನೋಡೋದಕ್ಕೆ ಅಂತ ಹೋದರು. ಯಾಕಂದರೆ ನನಗೆ ತಲೆನೋವು ಇತ್ತು, ಊರಿಂದ ಬಂದಾಗಿಂದ ತಲೆನೋವು ಇತ್ತಲ್ವ, ಅದು ಸ್ವಲ್ಪ ನನಗೆ ಇತ್ತು. ಹಾಗಾಗಿ ನನಗೆ ಮತ್ತು ಚಳಿ ಕೂಡ ತುಂಬ ಇತ್ತಲ್ವ, ಅದಕ್ಕೆ ಐಸ್ ಕ್ರೀಮ್ ಬೇಡ ಅಂತ ಹೇಳಿದೆ. ಅಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡೋದಕ್ಕೆ ಅಂತ ಹೋದರು. ಅಲ್ಲಿ ಮೋಮೋಸ್ ಅಂತೆ ಮತ್ತೇನೇನೋ ಇತ್ತಂತೆ. ನೀನು ಅದನ್ನ ಇಷ್ಟಪಡಲ್ಲ, ಬೇಡ ಬಾ ಅಂತ ಕರ್ಕೊಂಡು ಹೋಗಿ ಹಾಗೆ ಪಾನಿಪುರಿ ಕೊಡಿಸ್ಕೊಂಡು, ಇದೇ ನಮ್ಮ ಬರ್ತ್ಡೇ ಸ್ಪೆಷಲ್ ಆಗಿತ್ತು. ಹಾಗೆಯೇ ತುಂಬ ಜನ ಬರ್ತ್ಡೇಗೆ ಮತ್ತೆ ವಿಶ್ನ ಮಾಡಿದರೆ ಆ ವಿಡಿಯೋ ಹಾಕೋದ್ಮೇಲೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನೇರವಾಗಿ ಅಂತೂ ಹೇಳೋಕ್ಕಾಗಲ್ಲ, ವ್ಲಾಗ್ ಮೂಲಕನೇ ಹೇಳಬೇಕಲ್ವ. ಹಾಗಾಗಿ ಮತ್ತು ಶ್ರೇಯು ವಿಡಿಯೋ ಆಲ್ರೆಡಿ ನಾನು ಎಡಿಟ್ ಮಾಡಿಬಿಟ್ಟಿದ್ದೆ, ಬಂದವಳೆ. ತುಂಬ ಲೇಟ್ ಆದರೆ ನಿಮಗೂ ನೋಡೋಕೆ ಅದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಹಾಗೆ ಪಾನಿಪುರಿ ತಿಂದು ಮನೆಗೆ ಬಂದ್ವಿ. ನಾನು ಊಟ ಏನೂ ಮಾಡಲಿಲ್ಲ. ಹಾಗೆ ಬೆಳಗ್ಗೆಯಿಂದ 5 ನಿಮಿಷ ಟೈಮು ಸಿಕ್ಕಿರಲಿಲ್ಲಲ್ಲ. ಹಾಗಾಗಿ ನನಗೆ ತುಂಬ ಸುಸ್ತಾಗಕ್ಕೆ ಶುರುವಾಗ್ಬಿಟ್ಟಿತ್ತು. ಅದಕ್ಕೇ ನಾನು ಪಾನಿಪುರಿ ತಿಂದು ಬಂದಳು, ಹಾಗೆ ಮಲಗಿದೆ. ನಮ್ಮನೆಯವರು ಊಟ ಮಾಡಲಿಲ್ಲ, ಅವರು ಕೂಡ. ನಾವು ಸಂಜೆ ಏನಾದರೂ ಸ್ವಲ್ಪ ತಿಂದರೂ ಊಟ ಗೀಟ ಮಾಡೋದಿಲ್ಲ. ಹಾಗೆ ಈರುಳ್ಳಿ ಕೂಡ ಖಾಲಿ ಆಗಿತ್ತು. ಮತ್ತು ಇವತ್ತು ಆಲೂಗಡ್ಡೆ ಬಾಜಿ ಮಾಡಬೇಕಲ್ವ, ಅದಕ್ಕೇ 9 ಜನರಿಗೆ. ಅದಕ್ಕೆ ಈರುಳ್ಳಿನ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮನೆಯವರು ಕೂಡ ಊರಿಗೆ ಹೋಗಿಲ್ಲ, ಅವರಿಗೆ ಸ್ವಲ್ಪ ಸಾಗರದಲ್ಲಿ ಕೆಲಸ ಇದೆಯಂತೆ. ಹಾಗಾಗಿ ಅವರು ಸಾಗರ ಹೊರಟಿದ್ದಾರೆ. 8:30 9 ಗಂಟೆಗೆ ಸಾಗರ ಹೋಗ್ತೀನಿ. ಟೈಮ್ ಕೆಲಸದೊಂದು ಬಂದು ತಿಂಡಿ ಹೇಳಿದ್ರು. ಹಾಗಾಗಿ ನನಗೆ ಕಾಲಿಗೆ ತಿಂಡಿ ಒಯ್ತಾ ಇದ್ರು. ಅವನಿಗೆ 9 ಗಂಟೆಗೆ ಬಾ ಅಂತ ಕೂಡ ಹೇಳಿದರು. ಹಾಗೆಯೇ ಊರಲ್ಲಿ ಏನಾಗಿತ್ತು ಅಂದರೆ, ನಮ್ಮ ತೋಟದ ಹತ್ರ ಆನೆ ಬಂದಿತ್ತಂತೆ ನೆನ್ನೆ ಎಲ್ಲ. ಅದೇ ನಮ್ಮನೆಯವರು ಹೆದರ್ತಾಯಿದ್ರು, ಒಬ್ಬೊಬ್ಬರೇ ಎಲ್ಲೂ ಹೋಗಬೇಡಿ ಅಂತೆಲ್ಲ ಹೇಳ್ತಾಯಿದ್ರು. ಅದು ನಾನು ಯಾವಾಗಲೂ ಹೋದಾಗ ವೀಡಿಯೋ ಮಾಡ್ತೀನಲ್ವ, ಆ ತೋಟ ಅಲ್ಲ, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ, ಕಾಡಿನ ಮಧ್ಯ ಇದ್ದ ಹಾಗಿದೆ. ನಮ್ಮನೆಯವರಂತೂ ಒಬ್ಬೊಬ್ಬರೇ ಆ ತೋಟಕ್ಕೆ ಹೋಗೋದೇ ಇಲ್ಲ. ಕೆಲಸದವ್ರನ್ನ ಯಾರನ್ನಾರು ಕರ್ಕೊಂಡು ಹೋಗ್ತಾರೆ, ಇಲ್ಲ ಅವ್ರ ಚಿಕ್ಕಪ್ಪರು ಯಾರಾದರೂ ಹೋದರೆ ಅವ್ರ ಜೊತೆಗೆ ಹೋಗ್ತಾರೆ ಅಷ್ಟೇ. ತುಂಬ ಹೆದರ್ತಾರೆ ಅಲ್ಲಿ ಹೋಗೋದಕ್ಕೆ, ಒಂಥರ ಕಾಡು ಮಧ್ಯ ಇರೋದಕ್ಕೆ. ಆಮೇಲೆ ಕೆಲಸದ ಹುಡುಗನೂ ಬಂದ, ಕೇಳಿದೆ, ನಮ್ಮ ತೋಟದ ಹತ್ರನೇ ಓಡಾಡಿತ್ತಂತೆ ಅಂತ ಹೇಳಿದ್ರು. ಆಮೇಲೆ ಫಾರೆಸ್ಟ್ರೆಲ್ಲ ಅಲ್ಲೇ ಇದ್ದಾರಂತೆ, ಪಟಾಕಿ ಎಲ್ಲ ಹೊಡೆದು ಓಡಿಸ್ತಾ ಇದ್ದಾರೆ ಅಂತ, ಅಂದರೆ ಊರು ಹತ್ತಿರ ಎಲ್ಲ ಬರೋ ಹಾಗಿಲ್ಲ ಅಂತ ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಪಾಪ ಕಾಡೆಲ್ಲ ಕಡಿದು ಅವಕ್ಕೆ ಏನೋ ತಿನ್ನೋಕೆ ಆಹಾರ ಇಲ್ಲ ಅಂದಾಗ ಪ್ರಾಣಿಗಳು ಬಂದೇ ಬರುತ್ತೆ, ಏನು ಮಾಡೋಕ್ಕಾಗುತ್ತೆ ಅಲ್ವ. ಈಗ ನಾವು ನಮ್ಮೂರಲ್ಲೂ ಅಷ್ಟೇ, ಕಾಡ್ಕೋಣ ಎಲ್ಲ ನಮ್ಮ ತೋಟದ ಒಳಗೂ ಓಡಾಡುತ್ತೆ, ಊರಲ್ಲಿ ಗದ್ದೆ ಎಲ್ಲ ತಿನ್ನೋದು ಎಲ್ಲ ಮಾಡುತ್ತೆ. ಪಾಪ ಅವು ಮೂಕ ಪ್ರಾಣಿಗಳಲ್ವ, ಏನು ಮಾಡೋಕ್ಕಾಗುತ್ತೆ. ಆದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಷ್ಟೇ. ಆಲೂಗಡ್ಡೆನ ನಾನು ರಾತ್ರಿನೇ ಬೇಯಿಸಿ ಇಟ್ಟಿದ್ದೆ ಬಂದವಳು. ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿತ್ತು. ನಿನ್ನೆ ನಾನು ತೊಡ್ಕೊಬಂದು ಇಟ್ಟಿದ್ದೆ, ಅದನ್ನು ಬಿಸಿ ಮಾಡಿ ಇವಾಗ ನಾನು ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಚಳಿಗಾಲ ಅಲ್ವಾ, ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಸ್ಟವ್ವಿನ ಪಕ್ಕನೇ ಇಟ್ಟಿರ್ತೀನಿ. ಮತ್ತು ತುಂಬ ಇರುವೆ ಹೇಳ್ತಾ ಇದ್ದಾವೆ. ಊರಿಂದ ಬಂದಾಗಿಂದ ಎಷ್ಟು ಇರುವೆ ಅಂದರೆ, ಸಣ್ಣ ಇರುವೆ
ಕಚ್ಚಿದ್ರೆ ಉರಿ ಉರಿ ಆಗುತ್ತೆ ಆ ಥರ ಇರುವೆಗಳು. ಎಣ್ಣೆ ಬಾಟ್ಲುಗಳಲ್ಲಿ ಕೂಡ ಸುತ್ತ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಒಳಗಡೆ ಇಡ್ತೀನಿ. ಆವಾಗ ಇರುವೆ ಹತ್ತಕ್ಕೆ ಬರಲ್ವಲ್ಲ. ಹಾಗೆ ಈರುಳ್ಳಿ ಈ ವರ್ಷ ಈರುಳ್ಳಿ ತೊಗೊಂಡಿದ್ವಿ ಅಲ್ಲ ನಾವು, ಯಾವಾಗ ಏಪ್ರಿಲ್ ಮೇದಲ್ಲಿ ಅನಿಸುತ್ತೆ. ತುಂಬ ಈರುಳ್ಳಿ ಹಾಳಾಗಿರಲಿಲ್ಲ. ಪೂರ್ಣದ್ದು ಈರುಳ್ಳಿ ತೊಗೊಂಡ್ರೆ ಮತ್ತು ಸ್ವಲ್ಪ ಡ್ರೈ ಇರೋ ಮಾಲ್ ತೊಗೊಂಡ್ರೆ 1 ವರ್ಷ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನನಗೆ ಆಶ್ಚರ್ಯ ಆಗ್ತಾಯಿದೆ ಈ ವರ್ಷ ಇಷ್ಟು ಈರುಳ್ಳಿ ತಿಂದ್ವಾ ಅಂತ ಹೇಳಿ. ಯಾಕಂದರೆ ಮಕ್ಕಳೆಲ್ಲ ಇರಬೇಕಿದ್ರು ನಾವು ಇಷ್ಟೇ ಈರುಳ್ಳಿ ತೊಗೊತಾ ಇದ್ವಿ, ಆವಾಗ ಉಳಿತಾ ಇತ್ತು. ಈ ಸಲ ಯಾಕೋ ಗೊತ್ತಿಲ್ಲ, ಈರುಳ್ಳಿ ಬೇಗ ಖಾಲಿಯಾಗಿದೆ. ಮಕ್ಕಳು ಬಂದಾಗೆಲ್ಲ ಸ್ವಲ್ಪ ಬಿರಿಯಾನಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಈ ಸಲ ನಾನು ಯೂಸ್ ಮಾಡೋದು ಕೂಡ ತುಂಬ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಅವಾಗೆಲ್ಲ ಕಮ್ಮಿ ತೊಗೊಂಡಾಗ ರೇಟ್ ಇದ್ದಾಗೆಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ದೆ. ಇವಾಗ ಹಂಗಲ್ಲ, ನಾವು ತೊಗೊಂಡಿದ್ದೆ ಒಂದು ರೇಟಿಗೆ. ಹಾಗಾಗಿ ನೀವು ಅಷ್ಟೇ ಮನೇಲಿ ಇಡೋದಕ್ಕೆ ಜಾಗ ಇದ್ದರೆ ವರ್ಷಕ್ಕೊಂದ್ಸಲ ಆ ಥರ ಈರುಳ್ಳಿನ ತೊಗೊಳ್ಳಿ. ಬಿಸಿಲಿಗೆ ಒಣಗಿಸೋದು ಆ ಥರ ಏನೂ ಬೇಡ, ನೆರಳಲ್ಲೇ ಆ ಮೇಲ್ಗಡೆ ಸಿಪ್ಪೆನ ತೆಗೆದು ಇಟ್ಕೊಂಡ್ರೆ ಸಾಕು ಅಷ್ಟೇ. ನಮ್ಮ ಊರಲ್ಲೆಲ್ಲ ನಮ್ಮ ಅಜ್ಜಿಯರು ಅದೇ ಥರ ಮಾಡ್ತಾಯಿದ್ರು, ಕ್ವಿಂಟಾಲ್ ಗಟ್ಟಲೆ. ನಾವು ಈ ಸಲ 1 ಕ್ವಿಂಟಲ್ ಏನೋ ತೊಗೊಂಡಿದ್ವಿ. ಮತ್ತು ಈ ಥರ ತೊಗೊಂಡಾಗ ರೇಟ್ ಜಾಸ್ತಿ ಆದಾಗ ನಮಗೆ ಕಮ್ಮಿ ಯೂಸ್ ಮಾಡಬೇಕು ಆ ಥರ ಏನೂ ಅನಿಸಲ್ಲ. ಅದು ಇಡೋಕ್ಕೆ ಜಾಗ ಇದ್ದರೆ, ಹಳ್ಳಿಯವರಿಗಾದರೆ ಬೇಕಾದಷ್ಟು ಜಾಗ ಇರುತ್ತಲ್ವ. ನಮಗೂ ಈಗ ಶೆಡ್ ಇರೋದ್ರಿಂದ ನಾನು ಅಲ್ಲಿ ಶೆಡ್ಡಲ್ಲೇ ಇಟ್ಕೊತೀನಿ. ಹಾಗೆ ನಮ್ಮ ಮನೆಯವರು ಪೇಟೆಗೆ ಹೋಗಿ ಪೇಪರ್ ಓದಿ ಬರ್ತೀನಿ ಅಂತ ಹೋಗಿದ್ರು. ಅವ್ರು ಯಾವಾಗಲೂ ಹೋಗ್ತಾರಲ್ವ, ಹಾಗೆ ಹೋಗಿದ್ದರು. ಅವರು ಈಗ ಬಂದರು, ಅದೇ ತಿಂಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು. ನಮ್ಮ ಮನೆಯವರು ಇರ್ತಾರಲ್ವ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತೇಳಿ ನನಗೆ ತುಂಬ ತಲೆ ಒಂಥರ ಆಗ್ತಾಯಿತ್ತು. ಅಂದರೆ ತಲೆ ಒಳಗೆ ಥಂಡಿ ಆದಂಗೆ ಆಗಿತ್ತು, ಒಂಥರ ಭಾರ ಆಗುತ್ತಲ್ವ, ಅದೇ ಥರ ಅನ್ನಿಸ್ತಾಯಿತ್ತು. 2-3 ದಿನದಿಂದ ಮಾತ್ರೆ ತಿನ್ನು ಅಂತ ಇದ್ದರು ನಮ್ಮ ಮನೆಯವರು. ನಾನು ತಿನ್ನಬೇಕೋ ಬೇಡವೋ ಅಂತ ಸುಮ್ಮನೆ ಆಗ್ತಾಯಿದ್ದೆ. ನಮ್ಮ ಮನೆಯವರು ಬೆಳಗ್ಗೆ ಟೀ ಕುಡಿದು ಹೋಗಿರಲಿಲ್ಲ. ಅಲ್ಲಿ ಟೀ ಕುಡ್ದಿದ್ರಂತೆ ಅವರು, ಅಲ್ಲಿ ಸಿಗ್ತಾರಲ್ವ ಅವರು ಇವರು, ಆವಾಗ ಮಾತಾಡ್ತಾ ಒಂದು ಟೀ ಕುಡ್ದಿದ್ರಂತೆ. ಆದರೆ ನನಗೂ ಈಗ ಒಬ್ಬಳೇ ಕುಡಿಬೇಕಲ್ವ, ಅವ್ರ ಜೊತೆಗೆ ನಾನು ಟೀ ಕುಡಿಯೋದೇ ಇಲ್ಲ. ನೀವು ನೋಡೇ ಇಲ್ಲ ಅನಿಸುತ್ತೆ, ತುಂಬ ಅಪರೂಪ ನಾನು ನಮ್ಮ ಯಜಮಾನ್ರ ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿಯೋದು. ಅದಕ್ಕೆ ಅವ್ರಿಗೆ ನಾನೊಂದು ಸ್ವಲ್ಪ ಟೀ ಮಾಡ್ತೀನಿ ಅಂತ ಅವರಿಗೂ ಕೂಡ ನಾನು ಟೀನ ಸ್ವಲ್ಪ ಮಾಡು ಅಂದರು. ನನ್ನ ಜೊತೆ ಕಂಪ್ನಿ ಕೊಡಿ ಅಂತ ಹೇಳಿ ಅವರಿಗೂ ಒಂದು ಸ್ವಲ್ಪ ಟೀನ ಮಾಡಿದೆ. ಹಾಗೆ ಈ ಕಡೆ ಈರುಳ್ಳಿನೂ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ. ನಾನು ಯಾವುದ್ರಲ್ಲಿ ಮಾಡಲಿ ಅಂತ ಇದೆ. ಯಾಕಂದರೆ ದೋಸೆ ಹಿಟ್ಟನ್ನು ನಾನು ಸಾಂಬಾರೆಲ್ಲ ಮಾಡ್ತೀನಲ್ವ, ಆ ಪಾತ್ರೆಯಲ್ಲಿ ಮಾಡಿದ್ದೆ. ಮತ್ತು ಯಾವುದೂ ದೊಡ್ಡ ಪಾತ್ರೆ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಈ ಕುಕ್ಕರಲ್ಲಿ ಒಂದು ಫುಲ್ ಮಾಡಿದ್ರೆ ಸಾಕಾಗುತ್ತೆ ಅಂಥೇಳಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕರೆಕ್ಟಾಯಿತು. ಅಂದರೆ ನಮಗೆ ಸಂಜೆ ಏನು ಉಳಿಲಿಲ್ಲ, ಅವರಿಗೇನೆ ಫುಲ್ ಹಾಕಿ ಕೊಟ್ಟೆ ನಾನು. ನಮಗೆ ಬೇಕಾದರೆ ಸಂಜೆ ಖಾರ ಚಟ್ನಿ ಬೆಣ್ಣೆ ಆ ಥರ ಏನಾದ್ರು ಹಚ್ಕೊಂಡು ತಿನ್ನೋದಕ್ಕೆ ಆಗುತ್ತೆ ಅಂತ ಹೇಳಿ. ಈ ಥರ ಎಲ್ಲ ತುಂಬ ಜನ ಬಂದಾಗ ಈಗ ಚಟ್ನಿ ಪಲ್ಯ ಆ ಥರದ್ದೆಲ್ಲ ಮಾಡೋಕ್ಕಾಗಲ್ವಲ್ಲ, ಆವಾಗ ಈ ಥರ ಬಾಜಿ ಮಾಡಿದ್ರೆ ಒಂದೇ ಸಾಕಾಗ್ಬಿಡುತ್ತೆ. ಈಗ ಒಂದು 7-8 ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿ ಇಡ್ತಾಯಿದ್ದೀನಿ. ಯಾಕಂದರೆ ಅದು ಗಂಟೆಲ್ಲ ಹೋಗಲಿ ಅಂತ. ತುಂಬ ದಿನದ ನಂತರ ನಾನು ನಮ್ಮ ಯಜಮಾನ್ರು ಟೀನ ಕುಡಿತಾ ಇದ್ದೀವಿ. ಟೀ ಕುಡ್ದಾಯ್ತು, ಅವರು ಸ್ನಾನ ಮಾಡಿ ಬರ್ತೀನಿ ಅಂತ ಹೋದರು. ಈರುಳ್ಳಿ ಚೆನ್ನಾಗಿ ಬೆಂದಿತ್ತು. ನಾನು ಸ್ವಲ್ಪ ಹಸಿಮೆಣಸನ್ನು ಮಿಕ್ಸಿ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕಿ. ಇದು ತುಂಬ ಹಸಿಮೆಣಸು ಬೇಕಲ್ವಾ, ಮತ್ತು ಖಾರ ಇರಬೇಕು, ಅದಕ್ಕೇ ಸ್ವಲ್ಪ ಹಸಿಮೆಣಸನ್ನು ಜಾಸ್ತಿ ಹಾಕಿ ಈ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ ಈ ಥರ. ತುಂಬ ಮಾಡಬೇಕಿದ್ರೆ ಈ ಥರ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಮಾಡಿದಾಗ 1-2 ಹಸಿಮೆಣಸು ಮಿಕ್ಸಿ ಜಾರಲ್ಲಿ ನುರಿಯಲ್ವಲ್ಲ, ಹಾಗಾಗಿ. ಹಾಗೆಯೇ ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಕಾಯಿ ತುರಿನೂ ಕೂಡ ನಾನು ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಬೇಕಲ್ವ, ಅದಕ್ಕೇ ನಾನು ಸ್ವಲ್ಪ ಮಾಡಬೇಕಿದ್ರೆ ಕಾಯಿ ತುರಿ ಎಲ್ಲ ನಾನು ಮಿಕ್ಸಿ ಮಾಡಿ ಹಾಕಲ್ಲ. ಇವತ್ತು ಕೆಲಸದವರಿಗೆ ಬೇಕಲ್ವ, ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ನಾನು ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ.
ಹಾಗೆ ಬಾಜಿ ಕೂಡ ಆಯಿತು. ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇನ್ನೊಂದು ಚೂರಾಗಿದ್ದರೆ ಉಕ್ಕುತ್ತಾ ಇತ್ತು. ನನಗೆ ಇವತ್ತು ದೋಸೆ ಹಿಟ್ಟು ನೋಡಿ ಹೆದರಿಕೆ ಆಗಿಬಿಡ್ತು. ಒಳ್ಳೆ ಹೋಟೆಲಲ್ಲಿ ದೋಸೆ ಹಿಟ್ಟು ಮಾಡಿದ್ದೀನಲ್ವ, ಆ ಥರ ಆಗಿತ್ತು. ನನಗೆ ಇಷ್ಟೆಲ್ಲ ಅಡುಗೆ ಮಾಡ್ತಾ ಸ್ವಲ್ಪ ಹೆದರಿಕೆ ಆಗುತ್ತೆ, ದೋಸೆ ಹೇಗೆ ಬರುತ್ತೋ ಏನೋ ಅಂತೇಳಿ. ಯಾಕಂದರೆ ಈ ಚಳಿಗಾಲ ಅದರಿಂದ ಉಬ್ಬದೇ ಇದ್ದರೆ ದೋಸೆ ಚೆನ್ನಾಗಿ ಆಗಲ್ಲ. ಹೆದರ್ತಾ ಮಾಡಿದ್ದೆ. ನಾನು ಅದಕ್ಕೆ ಏನು ಮಾಡಿದ್ದೆ ಅಂದರೆ ಬಿಸಿ ನೀರನ್ನು ಕಾಯಿಸಿ ಅದನ್ನು ಒಂದು ತಟ್ಟೆ ಒಳಗೆ ಹಾಕಿ ದೋಸೆ ಹಿಟ್ಟನ್ನು ಇಟ್ಟಿದ್ದೆ. ಚೆನ್ನಾಗಿ ಹುಳಿ ಬಂದಿತ್ತು, ತುಂಬ ಚೆನ್ನಾಗಾಗಿತ್ತು ದೋಸೆ ಇವತ್ತು. ಮೆಜರ್ಮೆಂಟ್ ಕೇಳ್ತೀರ ತುಂಬ ಜನ. ನಾನು ಮೊನ್ನೆ ಶ್ರೇಯನ್ ಕರೆಯೋಕ್ಕೆ ಹೋಗಿದ್ವಿ ಅಲ್ಲ, ಅಲ್ಲಿ ಮೆಜರ್ಮೆಂಟ್ ಕಪ್ಪನ್ನ ನೋಡಿದೆ, ಮತ್ತೆ ಅದನ್ನು ಹಾಗೆ ಬಿಟ್ಟು ಬಂದೆ. ನಮ್ಮ ಮನೆಯವರು ತಗೋ ಅಂತ ಹೇಳಲಿಲ್ವಾ, ಅದಕ್ಕೆ ತೊಗೊಳ್ಲೇ ಇಲ್ಲ ನಾನು. ಇನ್ನೊಂದಿನ ನಿಮಗೆ ತೋರಿಸ್ತೀನಿ, ಅಂದರೆ ಲೋಟದ ಅಳತೆಲೇ ನಿಮಗೆ ತೋರಿಸ್ತೀನಿ. ಟೈಮ್ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು, ಯಾಕಂದರೆ ಎದ್ದಿದ್ದು ಲೇಟ್ ಆಗಿತ್ತಲ್ವ. ಹಾಗಾಗಿ ಆ ಕಡೆ ಬಾಜಿ ಆಗ್ತಾಯಿದೆ, ಈ ಕಡೆ ನಾನು ಒಂದೇ ಹಂಚು ಇಟ್ಕೊಂಡು ದೋಸೆನ ಹೊಯ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಹಂಚು ಇಟ್ಕೊಳ್ಳೋಣ ಅಂತ ಹೇಳಿ ನಮ್ಮನೆಯವ್ರು ಈಗ ಸ್ನಾನಕ್ಕೆ ಹೋದರು. ಅವರು ನನಗೆ ಫುಲ್ ಹೆಲ್ಪ್ ಮಾಡಿದ್ರು. ಹಾಗಾಗಿನೇ ನನ್ನ ಕೆಲಸ ಸ್ವಲ್ಪ ಬೇಗ ಆಯಿತು. ನಮ್ಮನೆಯವರಿದ್ದರೆ ನಂಗೆ ಅಷ್ಟು ತಲೆ ಬಿಸಿ ಇರಲ್ಲ. ಚಿನ್ನಿ ಇದ್ದರೂ ಅಷ್ಟೇ, ಯಾರಾದರೂ ಒಬ್ಬರು ಹೆಲ್ಪ್ ಈ ಥರ ಕೆಲಸ ಇದ್ದಾಗ ಯಾರಾದರೂ ಹೆಲ್ಪ್ ಮಾಡಿದಾಗ ಕೆಲಸನೂ ಬೇಗ ಆಗುತ್ತೆ ಮತ್ತು ಖುಷಿ ಕೂಡ ಆಗುತ್ತೆ. ಸುಮ್ಮನೆ ನಾನು ಮಾಡೋ ಕೆಲಸನೆಲ್ಲ ನೋಡ್ತಾ ಇದ್ದರೆ ನಮಗೂ ಸಿಟ್ಟು ಬರುತ್ತೆ ಅಲ್ವ. ಒಂಚೂರು ಕೈ ಜೋಡಿಸಿದ್ರೆ ಎಷ್ಟೊಂದು ಹೆಲ್ಪ್ ಆಗುತ್ತೆ. ಚಾಪಿಂಗ್ ಎಲ್ಲ ನಮ್ಮ ಮನೆಯವ್ರು ಮಾಡಿಕೊಡ್ತಾರೆ, ಬಾಕಿದಕ್ಕೇನಕ್ಕೂ ಬರಲ್ಲ ಅವರು. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ನಮ್ಮ ಮನೆಯವ್ರಿಗೆ ಅಡುಗೆ ಮನೆಯೇ ಮರ್ತು ಹೋಗ್ಬಿಟ್ಟಿದೆ ಇವಾಗ. ನಾನು ಅವ್ರಿಗೆ ಯಾವಾಗಲೂ ಹೇಳ್ತೀನಿ, ಯಾವಾಗಾದರೂ ನಾವು ಮಾಡಿದ್ದೆ ಊಟ ತಿಂಡಿ ತಿಂದು ಬೇಜಾರಾದಾಗ, ಇಲ್ಲಾಂದರೆ ಅವರೇ ತುಂಬ ಮಾಡ್ತಾಯಿದ್ರು ಅಡುಗೆನ. ಇವಾಗ ಯಾಕೋ ಗೊತ್ತಿಲ್ಲ ಅವರಿಗೆ ಅಡುಗೆ ಮನೆ ಅಂದ್ರೇ ಆಗ್ತಾಯಿಲ್ಲ. ನಾನೇ ಪ್ರತಿ ಸಲ ಹೇಳ್ತೀನಿ, ಯಾವಾಗಾದರೂ ಏನಾದ್ರು ಸ್ಪೆಷಲ್ ಮಾಡಿ ಅಂದರೂ ಮಾಡ್ತಾಯಿಲ್ಲ. ನಮ್ಮ ಮನೆಯವರು ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಿದ್ರಂತೆ, ಆದರೆ ನಾನು ಮಾತ್ರ ಒಂದಿನೂ ತಿಂದಿಲ್ಲ ಅವ್ರು ಮಾಡಿರೋ ಬಿರಿಯಾನಿನ. ಒಂದೊಂದ್ಸಲ ತುಂಬ ಕೆಲಸ ಇದ್ದಾಗ ಅಯ್ಯೋ ಕೆಲಸ ಅಂತ ಅನಿಸುತ್ತೆ. ನಾನು ಹೇಳೋದು, ಯಾವುದೇ ಕೆಲಸ ಆದರೂ ಅಷ್ಟೇ, ಆ ಕೆಲಸನ ನಾವು ಇಷ್ಟಪಟ್ಟು ಮಾಡಿದಾಗ ಅದು ಎಷ್ಟು ದೊಡ್ಡ ಕೆಲಸ ಆದರೂ ಅಷ್ಟೇ, ಅದೊಂಥರ ಈಸಿಯಾಗಿ ಹೋಗಿಬಿಡುತ್ತೆ. ನಮ್ಮನೆಯವರು ಸ್ವಲ್ಪ ಉಪ್ಪು ಬೇಕು ನೋಡು ಅಂತ ಹೇಳಿದ್ರು. ನಮ್ಮನೆಯವರು ಒಂದೊಂದ್ಸಲ ಉಪ್ಪು ಜಾಸ್ತಿ ತಿಂತಾರೆ. ಹಾಗಾಗಿ ನಾನು ಈಗ ಕೆಲಸದವ್ರಿಗೆ ಅಡುಗೆ ಮಾಡಿಕೊಡ್ತಾ ಇದ್ದೀನಲ್ವ, ಪ್ರತಿದಿನವೂ ಉಪ್ಪು ಕಮ್ಮಿ ಅಂತಾರಂತೆ ಕೆಲಸದವರು. ಮೇಲೆ ಉಪ್ಪನ್ನ ಹಾಕ್ಕೊಂಡು ತಿಂತಾರಂತೆ. ನನಗೆ ಕರೆಕ್ಟ್ ಇತ್ತು. ನಮ್ಮ ಮನೆಯವರು ಇನ್ನೊಂಚೂರು ಉಪ್ಪು ಹಾಕು ಅಂದರು. ಆಮೇಲೆ ನಾನು 1-2 ಚಮಚ ಉಪ್ಪನ್ನ ಹಾಕಿದೆ. ಆಲೂಗಡ್ಡೆ ಅಲ್ವಾ, ಉಪ್ಪು ಜಾಸ್ತಿ ಹೀರ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಹಾಗೆ ಅವ್ರದ್ದು ತಿಂಡಿ ಕೂಡ ಆಯಿತು. ಅವರು ಸಾಗರ ಹೊರಟರು. ಅವ್ರು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಕೆಲಸದ ಹುಡುಗ ಬಂದು ಅವನು ಕೂಡ ತಿಂಡಿನ ಒಯ್ದ. ಅದೇನಾಯಿತು ಅಂದರೆ ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮಧ್ಯಾಹ್ನ ಅವರಿಗೆ ಊಟ ಕೂಡ ಕೊಡಬೇಕಿತ್ತು. ಮಧ್ಯಾಹ್ನ ರಸಮ್ ಮಾಡೋಣ ಅಂತ ನಾನು ದೋಸೆ ಹಿಟ್ಟಿತ್ತಲ್ವ, ಅದಕ್ಕೆ ಬಾಜಿ ಖಾಲಿಯಾಗಿತ್ತು. ನಂಗೆ ಒಂದು ಸ್ವಲ್ಪ ಬಾಜಿ ಇಟ್ಕೊಂಡು ಫುಲ್ ಬಾಜಿನ ನಾನು ಹಾಕ್ಕೊಟ್ಬಿಟ್ಟೆ. ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಮಾಡೋಣ ಇಲ್ಲ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಬೆಂಡೆಕಾಯಿ ಹಸಿಮೆಣಸನ್ನ ಹಾಕಿ ಹುರಿತಾ ಇದ್ದೀನಿ. ಹಾಗೆ ಪಾತ್ರೆಗಳು ಕೂಡ ಇತ್ತು. ಅಷ್ಟು ಜನರಿಗೆ ಅಡುಗೆ ಮಾಡಿದಾಗ ಪಾತ್ರೆಗಳಂತೂ ಇದ್ದೇ ಇರುತ್ತಲ್ವ. ಆದರೆ ದೋಸೆ ಮಾಡಿದಾಗ ಅಷ್ಟೊಂದು ಪಾತ್ರೆಗಳಿರೋದಿಲ್ಲ. ಇಡ್ಲಿ ಮಾಡಿದಾಗ ಮಾತ್ರ ಜಾಸ್ತಿ ಪಾತ್ರೆಗಳಾಗುತ್ತೆ. ನಾನು ಪಾತ್ರೆಗಳಿಗೆ ಹೆದರಿನೇ ಇಡ್ಲಿನ ಮಾಡೋದಿಲ್ಲ. ಆ ತಿಂಡಿ ಮಾಡೋಕ್ಕೆ ನನಗೆ ಹೆದರಿಕೆ ಆಗಿಬಿಡುತ್ತೆ. ಪಲಾವು ಅಷ್ಟೇ, ಇಷ್ಟು ಜನ ಇದ್ದಾಗ ಪಲಾವ್ ಮಾಡಿ ಕೊಡಲ್ಲ. 5 ಜನ 6 ಜನ ಇದ್ದಾಗ
ಪಲಾವ್ನ ಮಾಡಿಕೊಡ್ತೀನಿ. ನಂಗೆ ದೋಸೆನೇ ಒಂಥರ ಈಸಿ ಅನಿಸುತ್ತೆ, ಒಯ್ಯೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ಟರೆ ಅವರಿಗೂ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ, ನನಗೂ ಮಾಡೋಕ್ಕೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ವೀಡಿಯೋದಲ್ಲಿ ಮಾತಾಡೋಕ್ಕೆ ಆಗಿಲ್ಲ, ಒಂದೊಂದಿನ ಮಾತಾಡೋಕ್ಕೆ ಆಗೋದೇ ಇಲ್ಲ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ದೋಸೆ ಅಲ್ವಾ, ಅದು ಲೇಟ್ ಆಗಿಬಿಡುತ್ತೆ ದೋಸೆ ಹೊಯ್ಯೋಕ್ಕೆ. ಹಾಗಾಗಿ ನಾನೇನು ಮಾಡಿದೆ, ಇವತ್ತು ಸಿಂಬ ಯಾಕೋ ಊಟ ಮಾಡಿಲ್ಲ. ನಂಗೆ ಈಗ ಗೊತ್ತಾಯ್ತು ಯಾಕೆ ಅಂದರೆ, ಒಂದು ಹಂಚಿಟ್ಕೊಂಡು ದೋಸೆ ಹೊಯ್ದಾಗ ದೋಸೆ ಚೆನ್ನಾಗಿ ಬರುತ್ತೆ, ಅಂದರೆ ಒಂದೇ ಕಡೆ ಗಮನ ಇರುತ್ತಲ್ಲ. ನಾನೇನು ಮಾಡಿದೆ, ಕೊನೆ ಟೈಮಲ್ಲಿ ಆಗಲಿಲ್ಲ ನನಗೆ ಹೊಯ್ಯೋಕ್ಕೆ, 2 ಹಂಚಿಟ್ಕೊಂಡೆ, ಅಂದರೆ ಟೈಮ್ ಇರಲಿಲ್ಲ, ಊರಿಂದ ಹುಡ್ಕ ಹೊರಟ್ಬಿಟ್ಟಿದ್ದೆ. ಹಾಗಾಗಿ ಆಮೇಲೆ 2 ಹಂಚಿಟ್ಕೊಂಡಾಗ 2 ದೋಸೆ ಗರಿ ಆಗಿಬಿಟ್ಟಿತ್ತು. ಅದು ಗರಿ ಆದರೆ ಚೆನ್ನಾಗಿರಲ್ಲ, ಮೆತ್ತಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತಿಂಡಿ ಒಯ್ದಿದ್ದಾನೆ ಹುಡುಗ ಆವಾಗಲೇ, ಅಷ್ಟೊತ್ತಿಗೆ ಬಂದ, 9-9:30 ಬಂದ ಅನಿಸುತ್ತೆ, ನನಗೂ ನೆನಪಿಲ್ಲ. ಬಂದು ತಿಂಡಿ ಒಯ್ದ ಅವನು. ತಿಂಡಿ ಸರಿ ಆಯಿತೋ ಏನೋ ನಾನು ಕೇಳಿಲ್ಲ. 4 ದೋಸೆ ಜಾಸ್ತಿ ಹಾಕಿ ಕಳಿಸಿದ್ದೆ. 40 ದೋಸೆ ಒಯ್ಯಿ ಅಂದಿದ್ರು, ಆಮೇಲೆ ನಾನು ಇನ್ನೊಂದು 4 ದೋಸೆ ಜಾಸ್ತಿ ಹಾಕಿದ್ದೆ. ಹೊರಗಡೆ ತೋಟದಲ್ಲೆಲ್ಲ ತಿಂಡಿ ತಿನ್ನೋಕ್ಕೆ ಚೆನ್ನಾಗಿ ಅನ್ಸುತ್ತಲ್ವ, ಸ್ವಲ್ಪ ಜಾಸ್ತಿ ತಿನ್ನೋರು ಇರ್ತಾರೆ, ಇಲ್ಲ ಅಂದರೆ ಉಳಿದ್ರೆ ತಗೊಬರ್ತಾರೆ, ಸಿಂಬಂಗೆ ಹಾಕೋಕ್ಕಾಗುತ್ತೆ. ನಮ್ಮ ಸಿಂಬ ಕಾಲು ಗಾಯ ಮಾಡ್ಕೊಂಡಿದ್ದಾನೆ, ಅವನಿಗೆ ಯಾವಾಗಲೂ ಬೆರಡು ಸೈಡ್ ಮಧ್ಯ ಒಂದು ಗುಳ್ಳೆ ಆಗುತ್ತೆ, 2 ಕಡೆನೂ ಆಗುತ್ತೆ. ಅದನ್ನು ಅವನೇನು ಮಾಡ್ತಾನೆ, ನೆಕ್ಕಿ ಗಾಯ ಮಾಡ್ಕೊಳ್ತಾನೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಇದು ಅರಿಶಿನ ಮತ್ತು ಎಣ್ಣೆ ಹಚ್ತಾ ಇದ್ದೆ, ಇಲ್ಲಿ ಇಟ್ಟಿದ್ದೆ, ಅದು ಅರಿಶಿನ ಪೂರ್ತಿ ಇರುವೆ ಹತ್ತಿಬಿಟ್ಟಿದೆ, ಎಣ್ಣೆ ಅಲ್ಲ. ಹಾಗಾಗಿ ಅದನ್ನೆಲ್ಲ ತೊಳೆದಿಟ್ಟಿದ್ದೀನಿ. ಇವತ್ತು ಮತ್ತೆ ಕರಡಿ ಹಚ್ಚಬೇಕು. ಪಂಪ್ ಆನ್ ಮಾಡೋಣ ಅಂತ ಅಂದ್ಕೊಂಡೆ, ಶೆಡ್ ಬಾಗಿಲು ಹಾಕ್ಬಿಟ್ಟಿದ್ದೀನ, ಕೀ ತರಬೇಕು ಒಳಗೆ ಹೋಗಿ. ಕೆಲಸ ಆಯಿತು, 10:30 ಆಯಿತು ಅಷ್ಟೇ. ಕೆಲಸ ಎಲ್ಲ ಆಯಿತು. ಬೇಳೆ ಕೂಡ ಬೆಂದಿದೆ, ಅದು ಮಿಕ್ಸಿ ಹಾಕಬೇಕಲ್ವ, ಹಾಗಾಗಿ ಬೇಳೆನ ನಾನು ಬೇಗ ಬೇಯಿಸ್ಕೊಂಡ್ಬಿಟ್ಟೆ. ಎಷ್ಟು ದರಕು ಬಿದ್ದಿದೆ ಅಂದರೆ ಹೊರಗಡೆ. ನಮ್ಮ ಮನೆಯವ್ರಿಗೆ ಅದೇ ಅಂತ ಇದ್ದೀನಿ, ಯಾರು ಕೆಲಸದವ್ರನ್ನ ಕರ್ಕೊಂಡು ಬಂದು ತಿಂಡಿ ತಿನ್ನೋ ಟೈಮಲ್ಲಿ ಇಲ್ಲ ತಿಂಡಿ ತಿನ್ಕೊಂಡು ಹೊರಗಡೆ ಎಲ್ಲ ಕಸ ಹೊಡೆದ್ಕೊಟ್ಟು ಹೋಗ್ತಾರೆ ಅಂತ. ಇವತ್ತು ನನಗೆ ಹೊರಗಡೆನೂ ಕಸ ಹೊಡೆಯೋಕ್ಕಾಗಿಲ್ಲ, ನನಗೇಗೋ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಕೆಲಸ ಎಲ್ಲ ಬೇಗ ಆದರೆ ಹೊಡಿತೀನಿ. ಮೇಲ್ಗಡೆ ಏನೂ ಮಾಡಿಲ್ಲ, ಬೆಡ್ ಮಾಡಿಲ್ಲ, ಮಿಷನ್ ಹಾಕಿಲ್ಲ, ಏನೂ ಇಲ್ಲ. ಅಲ್ಲೊಂಚೂರು ಹೋಗಿ ಕ್ಲೀನ್ ಮಾಡಬೇಕು. ಪಪ್ಪಾಯ ಹಾಳಾಗೋಕ್ಕಾಗ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಹೆಚ್ಚನ ಅಂತ ತೊಗೊಂಬಂದೆ. ನಮ್ಮ ಎದುರುಗಡೆ ಮನೆಯವ್ರು ಕೊಟ್ಟಿದ್ರು, ನನಗೆ ಮರೆತು ಹೋಗ್ಬಿಟ್ಟಿದೆ ಈ ಕೆಲಸದ ಗಡಿ ಬಿಡಿಲಿ, ಅದು ಪೂರ್ತಿ ಹಣ್ಣಾಗ್ಬಿಟ್ಟಿದೆ. ಅಲ್ಲಿ ಪೀಲರಲ್ಲಿ ಪೀಲ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಮೆಟ್ಕತಿ ಇಟ್ಕೊಂಡು ಕುತ್ಕೊಂಡಿದ್ದೆ. ನಮ್ಮ ಸಿಂಬ ಕಾಯಿ ತುರಿತಾಳೆ ಮಮ್ಮಿ ಅಂತ ಬಂದಿದ್ದ. ಆಮೇಲೆ ಪಪ್ಪಾಯ ನೋಡಿದವನು ಅಲ್ಲಿ ಬಿಸಿಲಲ್ಲಿ ಹೋಗಿ ಅಲ್ಲಿ ಮಲಗಿದ್ದಾನೆ. ಅನ್ನನ ಯಾಕೋ ತಿಂದೇ ಇಲ್ಲ. ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಅನ್ನ ಹಾಕ್ತೀನಿ. ಇನ್ನು ಬರ ಹಕ್ಕಿಗಳೆಲ್ಲ ಬಂದು ಇಲ್ಲಿ ಅನ್ನ ತಿಂತಾರೆ. ಕೆಲಸ ಬೇಗ ಆಗಿತ್ತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ, ಅಡುಗೆ ಮಾಡಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ. ಈ ಕಡೆ ಟೊಮೆಟೊ ಬೇಳೆ ಬೆಂದಿತ್ತು, ಇದನ್ನು ನಾನು ಮಿಕ್ಸಿ ಹಾಕ್ಕೊಬೇಕು. ಅದ್ರಾಗಿರೋ ನೀರನ್ನೆಲ್ಲ ತೆಗೆದು ಮಿಕ್ಸಿ ಹಾಕ್ತೀನಿ. ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಆನಂತರ ಅದಕ್ಕೆ ಒಂಚೂರೇ ನಮ್ಮ ಮನೆಯ ಸಾಂಬಾರು ಪುಡಿ, ಹಾಗೆ ರಸಂ ಪುಡಿ ಇರುತ್ತಲ್ವ, ಅದು MTR ಅವ್ರದ್ದು, ಒಂಚೂರು ಕಾಯಿನ ನಾನು ತರಿಯಾಗಿ ರುಬ್ಬಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಸಾರಲ್ವ, ಹಾಗಾಗಿ ಕಾಯಿ ಹಾಲು ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ತೀನಿ. ಸ್ವಲ್ಪ ಅವರಿಗೆ ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು, ಹಾಗೆ ಊರಿಂದ ಬರಬೇಕಿದ್ರೆ ನುಗ್ಗೆ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡ್ಕೊಂಡು ಬಂದಿದ್ದೆಲ್ಲ, ಅದನ್ನು ಕೂಡ ಈಗ ಒಂದು ಲೋಟ ಕುಡಿತೀನಿ ಮಧ್ಯಾಹ್ನ. ಹಾಗೆ ನಮ್ಮ ಮನೆಯವರೇ ಬಂದರು ಬೇಗ, ಅವ್ರ ಕೆಲಸ ಬೇಗ ಮುಗೀತಂತೆ. ನಾನೇ ಊಟ ಒಯ್ತೀನಿ ಅಂತ ಹೇಳಿದ್ರು. ಬಂದಾಗ 1:45 ಆಗಿತ್ತು. ಅದಕ್ಕೆ ಊಟ ಮಾಡ್ತಾಯಿದ್ದೀವಿ ಇಬ್ಬರು. ನಾನು 2 ದೋಸೆ ಹೊಯ್ಕೊಂಡಿದ್ದೆ, ಬೆಂಡೆಕಾಯಿ ಬಜ್ಜಿ ಮಾಡ್ಕೊಂಡಿದ್ದೆ. ಅವರು ತಿಳಿಸಾರು ಅನ್ನನ ಊಟ ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.